ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ಎಲ್ಲ ಚೆನ್ನಾಗಿದ್ದೀರಾ? ಇವತ್ತು ಯೇಸುವೊಂದಿಗೆ ಈ ಕಾರ್ಯಕ್ರಮದಲ್ಲಿ ದೇವರು ಏನು ವಾಕ್ಯವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸ್ತಾರೆ ಬನ್ನಿ ನೋಡೋಣ. ಲೂಕ ಬರೆದಂಥ ಸುವಾರ್ತೆ ಪುಸ್ತಕ 18ನೇ ಅಧ್ಯಾಯ 27ನೇ ವಚನ. ನನ್ನ ಪ್ರಿಯರೇ, ಅದರಲ್ಲಿ ಬರೆಯಲ್ಪಟ್ಟಿದೆ, ಮನುಷ್ಯರಿಂದ ಅಸಾಧ್ಯವಾದದ್ದು ದೇವರಿಂದ ಸಾಧ್ಯವಾಗಿವೆ ಅಂದನು. ಯಾವ ವಿಷಯಕ್ಕೆ ದೇವರು ಇದನ್ನು ಹೇಳ್ತಾರೆ? ಯಾವ ವಿಷಯವಾಗಿದ್ದರೂ ಸರಿ, ನಿಮ್ಮ ಶರೀರದಲ್ಲಿ ಕಾಯಿಲೆಯಿಂದ ಕಷ್ಟಪಡ್ತಾ ಇದ್ದೀರಾ, ಇಲ್ಲ ಸಾಲದ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ, ಇದರಿಂದ ನಾನು ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ದಿನನಿತ್ಯ ನನ್ನ ಮನೆಯಲ್ಲಿ ಜಗಳ, ಇದಕ್ಕೊಂದು ಕೊನೆತನನೇ ಇಲ್ಲ, ಡೈವರ್ಸ್ ಆದರೆ ಮಾತ್ರನೇ ಇದಕ್ಕೊಂದು ಕೊನೆತನ ಅಂತ ನೀವು ತೀರ್ಮಾನ ಮಾಡ್ಕೊಂಡಿದ್ದೀರಾ, ನನ್ನ ಮಕ್ಕಳು ನನ್ನ ಮಾತು ಕೇಳೋದೇ ಇಲ್ಲ, ಈ ಕುಟುಂಬ ಸರಿ ಹೋಗೋದೇ ಇಲ್ಲ ಅಂತ ಹೇಳ್ತೀರಾ? ನನ್ನ ಪ್ರಿಯರೇ, ನಿಮ್ಮನ್ನೇ ನೋಡಿ ದೇವರು ಹೇಳ್ತಾರೆ, ಹೌದು, ನೀವು ಮನುಷ್ಯರು, ನಿಮ್ಮಿಂದ ಸಾಧ್ಯವಿಲ್ಲ, ಆದರೆ ನಾನು ದೇವರು, ನನ್ನಿಂದ ಎಲ್ಲ ಸಾಧ್ಯ. ನಿಮ್ಮ ಕುಟುಂಬವನ್ನು ಕಟ್ಟಿ ಎಬ್ಬಿಸಲು ಸಾಧ್ಯ, ಮತ್ತು ನೀವು ಡೈವರ್ಸ್ ಅಂತ ಹೇಳುವಂಥ ಗಂಡ ಹೆಂಡತಿಯನ್ನು ನಾನು ಒಂದುಗೂಡಿಸಿ ನಿಮ್ಮನ್ನು ಬದುಕಿಸಲು ಸಾಧ್ಯ. ಸಾಲದಲ್ಲಿ ಮುಳುಗೋಗಿದ್ದೀರಾ, ಎದ್ದು ಬರೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತೀರಾ, ಆದ್ದರಿಂದ ನಿಮಗೆ ಸಹಾಯ ಮಾಡಿ ನಿಮ್ಮನ್ನು ಎದ್ದು ಬರೋದಕ್ಕೆ ನನ್ನ ಹತ್ರ ಶಕ್ತಿ ಉಂಟು ಅಂತ ಹೇಳ್ತಾರೆ. ನನ್ನ ಪ್ರಿಯರೇ, ಇದನ್ನೆಲ್ಲ ಹೇಳೋವಾಗ ನನ್ನ ಬಾಳಲ್ಲಿ ನಡೆದಂಥ ಘಟನೆಯನ್ನು ನಾನು ನಿಮಗೆ ಹೇಳ್ತೇನೆ. ನನಗೆ 5 ಮಕ್ಕಳು, ನನಗೆ 3 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ನನ್ನ ಲಾಸ್ಟ್ ಮಗುವನ್ನು ಹೆರುವಾಗ ಅವನ ಹೆಸರು ಸ್ಯಾಮ್ಯುಯಲ್ ಗ್ರೇಸನ್ ಅಂತ. ಅವನು ಹುಟ್ಟುವಾಗ ಒಂದು 5 ನಿಮಿಷಕ್ಕೆಲ್ಲ ಅವನು ಬ್ಲೂ ಕಲರ್ ಆಗಿಬಿಟ್ಟ. ನಾನು ಯಾವ ಹಾಸ್ಪಿಟ್ಲಿಂದ ಬರ್ತ್ ಆದ್ನೋ ಅಲ್ಲಿಂದ ರಾಮಯ್ಯ ಕರ್ಕೊಂಡೋಗ್ಬಿಟ್ರು. ರಾಮಯ್ಯ ಕರ್ಕೊಂಡೋಗಿ ಜಸ್ಟ್ ಒಂದು 5 ನಿಮಿಷ ಅಷ್ಟೇ ಅವನ್ನ ಒಳಗಡೆ ಡಾಕ್ಟ್ರ್ ಕರ್ಕೊಂಡೋಗ್ಬಿಟ್ಟು ಹೇಳಿದ್ರು, ಇನ್ಮೇಲೆ ನಿನ್ನ ಮಗು ಇಲ್ಲಮ್ಮ, ನಿನ್ನ ಮನೆಗೆ ಹೋಗ್ಬಿಟ್ಟು ಬಾ. ಇವಾಗ ಏನಕ್ಕೆ ನೀನು ಅಳ್ತಾ ಇದೆಯಾ? ನಿನಗೆ ದೇವ್ರ ಮಕ್ಕಳು ಕೊಟ್ಟಿದ್ದಾರೆ, ನಿನಗೆ ಗಂಡು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ, ಈ ಮಗುನೂ ಬೇಕಾ? ಸರಿ, ದೇವ್ರು ಕೊಟ್ಟರೆ ಇಟ್ಕೊಳ್ಳೋಣ, ಇಲ್ಲಾಂದರೆ ನೀನು ಮನೆಗೆ ಹೋಗು, ಇಲ್ಲಿ ಮಾತ್ರ ಇರಬೇಡ, ನಿನ್ನ ಮಗು ಇಲ್ಲ ಅಂತ ಹೇಳಿಬಿಟ್ರು. ಅಷ್ಟೇ ತುಂಬ ಬೇಸರವಾಗಿ ಕಣ್ಣೀರಿಂದ ಮನೆಗೆ ತಿರುಗಿ ಬಂದುಬಿಟ್ಟೆ ನನ್ನ ಪ್ರಿಯರೇ. ಆದರೆ ಏಸಪ್ಪ ಹತ್ರ ಬೇಡ್ಕೊಂಡೆ, ಏಸಪ್ಪ, ನಾನು ಕೇಳಿಲ್ಲ ಸ್ವಾಮಿ, ನೀನು ಕೊಟ್ಟೆಪ್ಪ, ಅವನ ಬಗ್ಗೆ ಉದ್ದೇಶ ನಿನಗೆ ಗೊತ್ತು ಸ್ವಾಮಿ, ಅವನನ್ನು ಈ ಭೂಲೋಕಕ್ಕೆ ಕಳಿಸಿರುವಂಥ ಉದ್ದೇಶ ನಿನಗೆ ಗೊತ್ತಪ್ಪ, ನನಗೆ ಗೊತ್ತಿಲ್ಲಪ್ಪ. ಮನುಷ್ಯರಿಂದ ಇದು ಸಾಧ್ಯ ಇಲ್ಲ ಸ್ವಾಮಿ, ಡಾಕ್ಟ್ರಿಂದ ಇದು ಸಾಧ್ಯ ಇಲ್ಲ, ನನಗೆ ಗೊತ್ತಪ್ಪ. ಆದರೆ ನನ್ನ ಗರ್ಭದಲ್ಲಿ ಈ ಮಗುವನ್ನು ಹಾಕಿದ್ದಂಥ ಉದ್ದೇಶ ನಿಮಗೆ ಗೊತ್ತು ಸ್ವಾಮಿ ಅಂತ ಹೇಳಿಬಿಟ್ಟು ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ. ಒಂದು ದಿನ ಡಾಕ್ಟ್ರ್ ನನ್ನನ್ನು ಕರೀತಾರೆ. ಆಫ್ಟರ್ 3 ಮಂತ್ಸ್, 3 ತಿಂಗಳಾದಮೇಲೆ ಡಾಕ್ಟ್ರ್ ನನ್ನನ್ನು ಕರೀತಾರೆ. ಬಾ ಜಬಶೀಲ ಅಂತ ಕರೆದ್ಬಿಟ್ಟು ಹೇಳಿದ್ರು, ನಮಗೇನಂತ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ, ಮೆಡಿಸಿನ್ ಎಷ್ಟು ಹಾಕ್ತೀವೋ ಅಷ್ಟು ರಿಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರು. ನನ್ನ ಮನಸ್ಸಲ್ಲಿ ಬಂತು, ಇವನ್ನ ಆಚೆ ಕರ್ಕೊಂಡೋಗ್ಬಿಡೋಣ. ಆವಾಗ ಅವ್ರು ಹೇಳಿದ್ರು, ನೀನು ಆಚೆ ಕರ್ಕೊಂಡೋಗ್ಬೇಕು, ಡಿಸ್ಚಾರ್ಜ್ ಮಾಡಬೇಕಾದ್ರೆ ನಮ್ಮ ಫೈಲ್ ನಮ್ಮ ಎಲ್ಲದರಲ್ಲೂ ನೀನು ಸೈನ್ ಮಾಡಿಬಿಟ್ಟು ಯು ಆರ್ ಟೇಕಿಂಗ್ ಯುವರ್ ಓನ್ ರಿಸ್ಕ್ ಅಂತ ಹೇಳಿಬಿಟ್ಟು ನೀನು ಆಚೆ ಹೋಗಬೇಕು ಅಂತ ಹೇಳಿದ್ರು. ನನ್ನ ಪ್ರಿಯರೇ, ಆವತ್ತು ನಿಂತ್ಕೊಂಡು ನಾನು ವಚನವನ್ನು ಧ್ಯಾನ ಮಾಡಿ ಹೇಳಿದೆ, ಮನುಷ್ಯರಿಂದ ಸಾಧ್ಯ ಇಲ್ಲ ಸ್ವಾಮಿ, ನಿನ್ನಿಂದ ಎಲ್ಲ ಸಾಧ್ಯಪ್ಪ ಅಂತ ಹೇಳಿಬಿಟ್ಟು ಯೇಸುವಿನ ರಕ್ತ ಜಯ ಅಂತ ಹೇಳಿ ನಾನು ಸೈನ್ ಮಾಡಿಬಿಟ್ಟು ನನ್ನ ಮಗುನ ಆಚೆ ಕರ್ಕೊಂಬಂದ್ಬಿಟ್ಟೆ. ನನ್ನ ಪ್ರಿಯರೇ, ಈಗ ಸ್ಯಾಮ್ಯುಯಲ್ ಗ್ರೇಸನಿಗೆ ಎಷ್ಟು ವಯಸ್ಸು ಗೊತ್ತಾ? ಈಗ ಅವನಿಗೆ 22 ವಯಸ್ಸಾಗಿದೆ, 22 ವರ್ಷ. ಈಗ ಅವನು ಬೈಬಲ್ ಕಾಲೇಜ್ ಓದ್ತಾ ಇದ್ದಾನೆ US ಅಲ್ಲಿ. ನನ್ನ ಪ್ರಿಯರೇ, ಎಲ್ಲ ಘನ ಮಹಿಮೆ ಏಸಪ್ಪ ಒಬ್ಬರಿಗೆ. ಮನುಷ್ಯರಿಂದ ಆಗದೇ ಇರೋದು, ಡಾಕ್ಟ್ರಿಂದ ಆಗದೇ ಇರೋದು ನನ್ನ ದೇವರಿಂದ ಎಲ್ಲ ಆಗ್ತದೆ. ಯಾಕಂದರೆ ಅವ್ರು ನಿಮ್ಮನ್ನು ನನ್ನನ್ನು ಸೃಷ್ಟಿ ಮಾಡಿದಂಥ ದೇವರು ಎಲ್ಲ ಮಾಡೋದಕ್ಕೆ ಸಾಧ್ಯ. ಸೈನ್ ಹಾಕಿ ಕರ್ಕೊಂಡೋಗಿ ಅಂತ ಹೇಳಿದಂಥ ಮಗುವನ್ನು ಇವತ್ತೊಂದು ಸೇವಕನಾಗಿ ದೇವರು ರೂಪಿಸ್ತಾ ಇದ್ದಾರೆ. ನಿಮ್ಮ ಕುಟುಂಬವನ್ನು ಕಟ್ಟಿ ಎಬ್ಸೋಕ್ಕಾಗಲ್ವಾ? ನಿಮ್ಮನ್ನು, ನಿಮ್ಮ ಗಂಡ ಹೆಂಡತಿ ಸಂಬಂಧವನ್ನು, ತಂದೆ ತಾಯಿ ಮಕ್ಕಳ ಸಂಬಂಧವನ್ನು, ನಿಮ್ಮ ಕೆಲಸವನ್ನು ಮತ್ತು ನಿಮ್ಮ ಸಾಲಗಳ ಕಷ್ಟದಿಂದ, ಕಣ್ಣೀರಿಂದ ದೇವರು ಒಂದೇ ಕ್ಷಣದಲ್ಲಿ ಮಾರ್ಪಡಿಸಲು ಶಕ್ತಿ ಉಂಟು. ನನ್ನ ಪ್ರಿಯರೇ, ನನ್ನೊತ್ತಿಗೆ ಪ್ರಾರ್ಥನೆ ಮಾಡ್ತೀರಾ? ದೇವರಿಂದ ಎಲ್ಲ ಸಾಧ್ಯ. ನನ್ನ ಪ್ರಿಯರೇ, ನಿಮ್ಮ ಎಲ್ಲ ಕಷ್ಟ ಕಣ್ಣೀರಿಂದ ದೂರ ಮಾಡಲು ಏಸಪ್ಪ ಒಬ್ಬರಿಗೆ ಸಾಧ್ಯ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯ ದೇವರೇ, ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಈಗ ಕರ್ತನೆ, ಸ್ಯಾಮ್ಯುಯಲ್ ಗ್ರೇಸನ್ಗೆ ಇಳಿದು ರಾಜ ನೀವು ಕೊಟ್ಟಿದ್ದಂಥ ಅದ್ಭುತ ಜೀವವನ್ನು ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಒಬ್ಬೊಬ್ಬರು ನೆನೆಸ್ತಾರೆ ಸ್ವಾಮಿ, ಇದು ನನಗಾಗಲ್ಲ, ನನ್ನ ಮಕ್ಕಳು ನನ್ನ ಮಾತು ಕೇಳಲ್ಲ,
ಈ ಸಾಲದಿಂದ ನನ್ನ ಮೇಲೆ ಎದ್ದು ಬರಲ್ಲ, ಈ ಕಷ್ಟ ಹೋಗೋದಿಲ್ಲ, ಈ ಗಂಡ ಹೆಂಡತಿ ಜಗಳ ಹೋಗಲ್ಲ ಅಂತ ಹೇಳ್ಕೊಳ್ತಾರೆ ಸ್ವಾಮಿ. ಒಂದೊಂದು ಕುಟುಂಬದಲ್ಲಿ ಇಳಿದು ಬಾಪ ಕರ್ತನೆ, ಕಣ್ಣೀರು, ಕಷ್ಟ, ಸಾಲ, ಸಮಸ್ಯೆಗಳು, ಜಗಳಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸ್ತೇನೆ ಸ್ವಾಮಿ. ಒಬ್ಬೊಬ್ಬರು ಶಾಂತಿ ಸಮಾಧಾನದಿಂದ ಆರೋಗ್ಯವಾಗಿ ಬದುಕೋದಕ್ಕೆ ಅಪ್ಪ ನಿನ್ನಿಂದ ಸಾಧ್ಯ ರಾಜ. ಒಂದೊಂದು ಮನೆಯೊಳಗೂ ಇಳಿದು ಬಾ ಸ್ವಾಮಿ, ಒಬ್ಬೊಬ್ಬರ ಹೃದಯದಲ್ಲಿ ಇಳಿದು ಬಾಪ ಅಪ್ಪ. ನಿನ್ನ ರಕ್ಷಣೆ, ನಿನ್ನ ಬೆಳಕು, ನಿನ್ನ ಶಾಂತಿ, ನಿನ್ನ ಸಮಾಧಾನ ಒಬ್ಬೊಬ್ಬರ ಮೇಲೆ ಇಳಿಯುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ತೋತ್ರ ಅಯ್ಯ. ನಮ್ಮ ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬ ಕಣ್ಣೀರನ್ನು ದೂರ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲವನ್ನು ತಗ್ಗಿಸಿ ನಿಮ್ಮ ಪಾದವನ್ನು ಮುದ್ದಿಟ್ಟು ನಿಮ್ಮ ತನ್ನವುಳ್ಳ ಹಸ್ತದಲ್ಲಿ ಪ್ರಾರ್ಥನೆಯಲ್ಲಿ ಸಮರ್ಪಿಸಿ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್.